ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಖಚಿತವಾಗಿದೆ. ಇನ್ನು ಇವತ್ತು ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಾಗಿಯಾಗ್ತಾ ಇಲ್ಲ. ವಿಧಾನಸೌಧದ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಅವರು ಮನೆಗೆ ತೆರಳಿದ್ದಾರೆ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನವರೆಗೂ ಕೂಡ ಯಾವುದೇ ಕಾರ್ಯಕ್ರಮ ಇಲ್ಲ, ಯಾವುದೇ ಕಾರ್ಯಕ್ರಮ ನಿಗದಿಯಾಗಿಲ್ಲ. ಬೆಳಗ್ಗೆ 9ಕ್ಕೆ ಬ್ರೇಕ್ಫಾಸ್ಟ್, 10:30ಕ್ಕೆ ರಾಜೀನಾಮೆ, ನಂತರ ಸುದ್ದಿಗೋಷ್ಠಿ. ಈ ಕ್ಷಣದವರೆಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರೋದು ಇಷ್ಟೇ, ಇವತ್ತಿನಿಂದ ನಾಳೆಯವರೆಗೂ ಕೂಡ. ನಾಳೆ ಈ ಹೊತ್ತಿಗೆ ಸಿದ್ದರಾಮಯ್ಯ ಮಾಜಿಯಾಗಿರ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ತಾರೆ. 10:30ಕ್ಕೆ ಅವರ ಭೇಟಿ ನಿಗದಿಯಾಗಿದೆ ಲೋಕಭವನಕ್ಕೆ. ಸುದ್ದಿಗೋಷ್ಠಿ ಮುಗಿಸಿರ್ತಾರೆ ಈ ಹೊತ್ತಿಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್ 9 ಗಂಟೆಗೆ. ಡಿ ಕೆ ಶಿವಕುಮಾರ್ ನೇರ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾರೆ. ಅವರು ದೆಹಲಿಯಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ನಾಳೆ ಭಾಗಿಯಾಗೋದು, ಡೈರೆಕ್ಟ್ ಆಗಿ ಬಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತಾರೆ ಅವರು. ಇಬ್ಬರೂ ಕೂಡ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಮಾತನಾಡಿಲ್ಲ, ಕೈ ಮುಗಿತಾ ಇದ್ದಾರೆ ಯಾವುದೇ ಪ್ರಶ್ನೆಗಳಿಗೂ ಕೂಡ. ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿಲ್ಲ, ನಾಳೆ ಮಾತನಾಡ್ತೀನಿ ಅನ್ನೋದಷ್ಟೇ ಅವರ ಪ್ರತಿಕ್ರಿಯೆ. ಇದು ಮುನ್ನೆಚ್ಚರಿಕೆಯೂ ಕೂಡ ಆಗಿರುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಎಲ್ಲಾದರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಶುರುವಾಗುತ್ತೆ ಪ್ರತಿಭಟನೆಗಳ ಪರ್ವ. ಅದಕ್ಕೆಲ್ಲ ಅವಕಾಶ ಬೇಡ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ದಂಗಿದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ಘೋಷಣೆ ಮಾಡಲಿ ಅಂತ ಮಾಗಡಿ ಬಾಲಕೃಷ್ಣ ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಗೆ ಅವರು ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಶಾಸಕರು ಇಬ್ಬರೂ ನಮ್ಮ ಪಕ್ಷದ ಎರಡು ಕಣ್ಣುಗಳಿದ್ದಂತೆ. ಯಾವ ಕಣ್ಣಿಗೆ ಚುಚ್ಚಿದ್ರೂ ಕಾಂಗ್ರೆಸ್ಗೆ ನೋವಾಗುತ್ತೆ. ಇಬ್ರು ಜೋಡೆತ್ತಿನ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು, ಹೈಕಮಾಂಡ್ ಘೋಷಣೆ ಮಾಡಲಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ಹಿರಿಯ ಶಾಸಕರಾಗಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆಯ ನಿರ್ಧಾರ ಮುಂದಿನ ಕಾಂಗ್ರೆಸ್ನ ಬೆಳವಣಿಗೆ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಿದ್ದರಾಮಯ್ಯನವರು ಜೊತೆಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನೋಡ್ರಿ, ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಿದ್ದಂಗೆ. ಯಾವ ಕಣ್ಣಿಗೆ ಚುಚ್ಚಿದ್ರು ಕೂಡ ಅದು ನೋವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥದ್ದು. ಅವ್ರಿಗೆ ಅಧಿಕಾರ ಅವ್ರಿಗೆ ಸಿಗ್ತದೋ ಇವ್ರಿಗೆ ಸಿಗ್ತದೋ ಅದು ಪ್ರಾಮುಖ್ಯತೆ ಅಲ್ಲ. ಈ ಪಕ್ಷನ ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಇಬ್ಬರು ಜೋಡೆತ್ಕೊಳ್ಳೋ ರೀತಿಯಲ್ಲಿ ಮುಂದೆ ಹೋದರೆ ಮಾತ್ರ ಸಾಧ್ಯ. ಅದಕ್ಕೆ ಹೈಕಮಾಂಡು ಸೂಕ್ತ ನಿರ್ಧಾರ ತಗೋಬೇಕು ಅಂತ ನಾವು ಹೇಳ್ತಾ ಇದ್ದಿದ್ದು. ಯಾಕಂದರೆ ಕಾರ್ಯಕರ್ತರ ಅಭಿಪ್ರಾಯ ಇದು ಏನಂದರೆ 2020-28ಕ್ಕೆ ಮತ್ತೆ ಅಧಿಕಾರಕ್ಕೆ ನಾವು ತರಬೇಕು, ಇದರಿಂದ ಇವರಿಬ್ಬರು ಒಗ್ಗಟ್ಟಾಗಿ ಹೋಗಬೇಕು, ಇವರಿಬ್ಬರಲ್ಲಿ ವೈಮನಸ್ಸು ಬರಬಾರ್ದು ಅಂತಕ್ಕಂಥ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾ ಇತ್ತು. ಬಹುಶಃ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಉತ್ತರ ಇವಾಗ ಸಿಕ್ಕಿದೆ. ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಯಾರು ಮುಖ್ಯಮಂತ್ರಿ ಮಾಡ್ತಾರೆ ಇಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಅಥವಾ ಇವರು ಮಾಡಬೇಕಾ ಅನ್ನೋದಂತ ನಮಗೆ ಗೊತ್ತಿಲ್ಲ. ಬಟ್ ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೀವಿ, ಏನೋ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಒಳ್ಳೆ ಬೆಳವಣಿಗೆಯನ್ನು ಮಾಡಿದೆ. ಇಬ್ಬರನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಂದೆ ನಮ್ಮ ಪಕ್ಷದ ಭವಿಷ್ಯ ಸರಿ ಹೋಗ್ತದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಉತ್ಸವದಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಹೈಕಮಾಂಡ್ ನಿರ್ಧಾರ ಈ ಸಂದರ್ಭದಲ್ಲಿ ಇದು ಸೂಕ್ತ, ಇದು ಬೇಕಾಗಿದೆ. ಯಾಕಂದರೆ 2 ವರ್ಷ ಟೈಮ್ ಇದೆ. ಏನೇ ತಪ್ಪುಗಳಿದ್ರು ಬಗೆಹರಿಸ್ಕೊಂಡು ಹೋಗ್ಲಿಕ್ಕೆ ಪಾರ್ಟಿಯಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು, ಇದು ಸೂಕ್ತ ಸಂದರ್ಭ, ಸರಿ ಇದೆ ಅಂತ ಅನಿಸ್ತಿದೆ. ಖಂಡಿತ. ಯಾಕಂದರೆ ನಮ್ಮ ಪಕ್ಷದಲ್ಲಿ ನೋಡಿ ಎಲ್ಲ ವರ್ಗದ ಜನಾಂಗದ ನಾಯಕರುಗಳು ಕೂಡ ಇದ್ದಾರೆ. ಇವತ್ತು ಖರ್ಗೆ ಸಾಹೇಬ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಜಾರಕಿಹೊಳಿ ಅವ್ರನ್ನ ಬಿಟ್ಟು ಕೂಡ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಖಂಡ್ರೆ ಅವ್ರು ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಒಳ್ಳೆ ಘಟಾನುಘಟಿಗಳೇ ನಾಯಕರುಗಳಿದ್ದಾರೆ ನಮ್ಮ ಪಕ್ಷದಲ್ಲಿ. ಎಲ್ಲರ ಅವಶ್ಯಕತೆಯೂ ಕೂಡ ಇದೆ. ಯಾರಿಗೋ ಒಬ್ಬರಿಗೆ ಪಟ್ಟ ಕಟ್ಟೋಕ್ಕಾಗಲ್ಲ. ಇದು ನೆಪ ಮಾತ್ರಕ್ಕೆ ಒಬ್ಬರಿಗೆ ಪಟ್ಟ ಕಟ್ಟತಕ್ಕಂಥದ್ದು ಅಷ್ಟೇ. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಅವರು ನಮ್ಮ ಪಕ್ಷಕ್ಕೆ. ಅವ್ರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.